ಋಷಿ ಭಕ್ತಿ ಕೆಡಸುಕ ನಾರದ ಬಿಟ್ಟನ ಕೈಲಾಸ ರಸ್ತು ಪಾತಾಳಕ ಬಂಧನ ಮಾಡುತ್ತ ಪ್ರವಾಸ ಋಷಿ ಭಕ್ತಿ ಕೆಡಸುದಕ ನಾರದ ಬಿಟ್ಟನ ಕೈಲಾಸ ರಸ್ತು ಪಾತಾಳಕ ಬಂದ ಮಾಡುತ್ತ ಪ್ರವಾಸ ಋಷಿ ಮುಂದ ನಿತ್ತ ನೋಡಿತಾ ಋಷಿ ಮುಂದ ನಿತ್ತ ನೋಡಿತಾ ಮಾಡ್ಕೊಂಡಾನು ತ್ರಾಸ ಕಾಪಾಡೋ ರೋಮೇಶ ಭಕ್ತಿ ಮಾಡತಿದ್ದ ಗುರುವಿನ ಮ್ಯಾಲ ಧ್ಯಾಸ ಕಣ್ಣ ಮುಚ್ಚಿ ಕಣ್ಣ ತೆರೆಯುವುದರಾಗ ಆಗಿದು 12 ವರುಷ ನಿತ್ತ ನೋಡಿ ನಾರದ ಮನದಾಗ ಹೌಸ ಕಾಪಾಡೋ ಜಗದೀಶ ಸೋಮೇಶ ಮಾಡುವೆ ಮೂರ ದಿವಸ ನಿತ್ತ ಕೂಗತಾನ ಋಷಿಗೆ ಕೊಟ್ಟು ತ್ರಾಸ ನನಗಾಗಿ ಇನ್ನೊಮ್ಮೆ ಕಣ್ಣ ತೆರೆದಾರ ನನಗಾಗಿ ಇನ್ನೊಮ್ಮೆ ಕಣ್ಣ ತೆರೆದಾರ ಹೇಳ್ತಾರ ನಾರದ ನನಗಾಗಿ ಇನ್ನೊಮ್ಮೆ ಕಣ್ಣ ತೆರೆದಾರ ಆಗತ್ತದ ನನಗ ಸಂತೋಷ ಎಷ್ಟು ಕಾಡಿದ್ರ ಸತ್ವ ಬಿಡಲಿಲ್ಲ ಎಷ್ಟು ಕಾಡಿದ್ರ ಎಷ್ಟು ಹಾಡಿದ್ರ ಸತ್ವ ಬಿಡಲಿಲ್ಲ ಋಷಿ ಭಕ್ತಿ ಖಾಸ ಕಾಪಾಡೋ ಜಗದೀಶ ಸೋ ಸೋತು ನಾರದ ಬಿಟ್ಟು ಪಾತಾಳ ಹೋಗ್ಯಾನ ಕೈಲಾಸ ಮಾದೇವನ ಬಲ್ಯಕ್ಕ ಹೋಗಿ ಹೇಳತಾನ ಆಗ್ಲಿಲ್ಲ ಭಕ್ತಿ ನಾಸ ಭಕ್ತಿ ನಾಶ ಆಗಿಲ್ಲ ಹೇಳ್ತಾನ ಮಾದೇವನ ಬಲ್ಯಕ್ಕ ಹೋಗಿ ಹೇಳತಾನ ಆಗ್ಲಿಲ್ಲ ಭಕ್ತಿ ನಾಶ ಎಷ್ಟು ಕಾಡಿದ್ರ 3 ಗಳಿಗೆ 3 ತಾಸು ಮುಗೋದು 3 ಗಳಿಗೆ 3 ತಾಸು ಮುಗೋದು ಬಾದು 3 ದಿವಸ ಕಾಪಾಡೋ ಜಗದೀಶ ಸೋ ಇಷ್ಟ ಕೇಳಿ ಮಹಾದೇವ ಮನದಾಗಾದ ಹರುಷ ಯಾಕ ಭಕ್ತಿವಾನ್ ಆಗಿದ್ದಲ್ಲ ಪಾಸ್ ಆಗಿದ್ದಲ್ಲ ಇಷ್ಟ ಕೇಳಿ ಮಹಾದೇವ ಮನದಾಗಾದ ಹೌಸ ರೋಮೇಶನಂತ ಶ್ರೇಷ್ಠ ಯಾರಿಲ್ಲ ಸುಳ್ಳೆ ಮಾಡ್ಕೊಂಡೆ ತ್ರಾಸ ಕಠೋರ ಭಕ್ತಿ ಮಾಡಿ ರೋಮೇಶ ಕಠೋರ ಭಕ್ತಿ ಮಾಡಿ ರೋಮೇಶ ಭಕ್ತ್ಯಾಗ್ಯಾನ ಪಾಸ ಕಾಪಾಡೋ ಜಗದೀಶ ಶಿವ ಸಾಂಬ ಜೈನ್ ಮಂ ಪಾರ್ವತಿ ಶಿವ ಹರ ಹರ ಕಠೋರ ಭಕ್ತಿ ಮಾಡಿ ಪಾಸ್ ಆಗ್ಯಾರ ಹೌಸ್ ಆಗ್ಯಾರ
ಭಕ್ತಿ ಮಾಡೋದಂದ್ರೆ ಇವಾಗ ನೀವು ಮಾಡ್ತೀರೇನು ಭಕ್ತಿ ಮುಂಜಾನೆ ಪೂಜೆ ಮಾಡ್ತಿರ್ಬೇಕಲ್ಲ. ಅಪ್ಪಗಳಂತರೂ ಮಾಡೋದಿಲ್ಲ ಬಿಡ್ರಿ ಅವ್ರು. ಅಪ್ಪಗಳು ಕೆಲಸ ಭಾಳ ಇರ್ತಾವೆ. ನೀವು ಅವುಗಳು ಏನ್ರಿ ಮಾಡಿದ್ರೆ ಮುಂಜಾನೆ ಜರ ಏನ್ರಿ ದೇವ್ರ ಮುಖ ತೊಳೆದು ಎರಡು ಉದ್ಕಾಡಿ ಹಿಡೋದು ಬೆಳಕೋತು ಶಿವಹಾರ ಓಂ ನಮ ಶಿವ ಓಂ ನಮ ಶಿವ ಅಂದ್ರೆ ಹತ್ತಿರ ಅನ್ನೋ ಇಲ್ಲಿ ಇಲ್ಲಿ ಕರೆ ಏನ್ ಮಿಂಡೋದ್ರ ಹೊರಗೆ ಹತ್ಕೊಳ್ಳೋದು ಒಳಗೆ ನತ್ತಿ ಹೊಡಿತಿಂದ ಏನ್ ಅನ್ನೋದು ಅದಕ್ಕೆ. ಅದು ಇವು ನಮ್ಮ ಅಪ್ಪಗಳು ಬೇರೆ ಇದು. ಯಾಕಂದ್ರೆ ಕೈಯಾಗ ಲಿಂಗ ಇರಬೇಕು, ಪೂಜಾ ನಡೆದಿರಬೇಕು. ನಾರಾಯಣ ಮಾಸ್ತರ ಹೇಳ್ತಾನ ಹೊಲ್ದಾಗ ಟ್ರ್ಯಾಕ್ಟರ್ ಬರೋದ ಅವಸರ ಮಾಡು ಅಂತ ಹೇಳೋದು. ಇಲ್ಲಿದ ಹೊಲಕ್ಕೆ ಹೋಗೋ ಮುಂದೆ ನೋಡ್ರಿ ಭಕ್ತಿ ಮಾಡೋದು ಹೆಂಗ. ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಓಂ ನಮ ಶಿವ ರಾಮಕೃಷ್ಣ ಹರಿ ಅಂದ್ರೆ ಎತ್ತಿರಿ ಒಟ್ಟು ಬಾಯಿಲಿ. ಎದಕ್ಕ ಅಲ್ಲಿ ಹಾದ್ಯಾಗ ದೇವ್ ಕೂತಿತ್ತಂದ್ರೆ ಹೆಂಗತ್ತ ಮತ್ತ ಅಂಜಿಕೆಗೆ ಮತ್ತು ಮನಿ ಸನೆ ಬದ ಮುಂದೆ ಭಾಳ ಇನ್ಯಾನ್ ಭಾಳ ಬೇರೆ ಇನ್ಯಾನ್ ಭಾಳ ಬೇರೆ ನಡೆಯತ್ತ ಮಾತು ಎದೆ ಒಬ್ಬಿಸೋದತ್ತ. ಇವು ಭಕ್ತಿ ಅತ್ತಾರ ಭಕ್ತಿ ಅಲ್ಲ ಅಲ್ಲಿ ಇವಕ್ಕ ಭಕ್ತಿ ಅಲ್ಲಾಕ ಬರಂಗಿಲ್ಲ ಇವು ನಮ್ಮ ಭಕ್ತಿ ಬೇರೆ. ಯಾಕಂತ ಕೇಳಿದ್ರೆ ಭಾಳ ಮಂದಿ ಭಕ್ತಿ ಮಾಡ್ತೀನಿ ಅಂತ ಹೇಳಿಕೆಯಿಂದ ಏನೇನೋ ಮಾಡ್ಯಾರ. ಒಬ್ಬ ಭಕ್ತಿ ಮಾಡ್ತೀನಿ ಅನ್ನೋದು ಮಾಸ್ತರ್ ಎಲ್ಲ ಬಿಟ್ಟ ಮನಿ ಬಿಟ್ಟ ಹೆಂಡತಿನ ಬಿಟ್ಟ ಮಕ್ಕಳನ್ನ ಬಿಟ್ಟ ಎಲ್ಲ ಸಾಕಾಗಿ ಬಿಟ್ಟ. ಹೋದ ಅಡಿವಿ ಅರಣ್ಯಕ್ಕೆ ಹೋದ, ತಪಶ್ಚರ್ಯ ಮಾಡಿದ. ಭಕ್ತರೆಲ್ಲ ಸಿಕ್ಕಾಪಟ್ಟಿ ಹೊರದಿಂಗಿನ ಮತ್ತು ಬಾಂಧ ಕೂತಾರ ಅಂದ ಬಳಕ ಇಲ್ಲಿ ಬಿಟ್ಟು ಬೇಲೂರಿಗೆ ಹೋದ್ರ ಮುಗ್ದೆ ಹೋಯ್ತದ ಗೊತ್ತೇನ. ಹೋಗಿ ಕೂತ ಎಲ್ಲಿ ಕೂತತ್ ಕೇಳಿದ್ರ ಊರು ಹೊರಗೆ ಕೂತ. ಮತ್ತು ಕುಂಡ್ರು ಕೂತ ಗಿಡದ ಬಡ್ಡ್ಯಾಗ ಕುಂಡ್ರಬೇಕಿಲ್ಲ ಹೋಗಿ ಗಿಡದಾಗ ಕೂತತ್. ಗಿಡದಾಗ ಕೂತ ಇವ್ ಹಿಂಗೆ ಚಕ್ಕುಗಳದಾವಲ್ಲ ಇವೆಲ್ಲ ಚಕ್ಕುಳಿ ಎಲ್ಲ ಹುಡುಗರು ಸಾಲಿ ಬಿಟ್ಟು ಹೋಗುம்போದು ಮ್ಯಾಗ ನೋಡಿದವತ್ತ ಇವ್ ಮ್ಯಾಲ ಹಿಂಗೆ ಕೈ ಮಾಡ್ಕೊಂಡು ಕೂತಿಯತ್ತ. ಕೈ ಮ್ಯಾಲ ಮಾಡ್ಯಾನ. ಯಪ್ಪ ಅಂದ್ರೆ ಇವ್ರು ಯಾವ ಸಾಧು ಮುತ್ಯ ಬಂದಾನು ನಮ್ಮ ಊರಿಗೆ ಅಂದ್ರೆ ಅವ್ರು ಒಡ್ಕೋತ ಬರ್ತಾರ. ಊರಾಗ ಹಿರಿಯರಿಗೆ ಹೇಳ್ತಾರ ಏನ್ರಿ ಅಲ್ಲಿ ಗಿಡದಾಗ ಒಬ್ಬ ಸಾಧು ಬಂದಾನ, ಸಾಧು ಮುತ್ಯ ಕೂತಾನ, ಮತ್ತ ನೀವು ಎಲ್ಲಾರು ಬರ್ರಿ ಅಲ್ಲಿ ಭೇಟಿ ಆಗೋನು ಸಾಧು ಮುತ್ಯಾಗ ಅಂದ ಕೂಡಲೇ ಹುಡುಗರು ಮಾತು ಕೇಳಿ ಎಲ್ಲಾರು ಹಿರಿಯಾರು ಏನು ಮಾಡ್ದಂತ ಕೇಳಿದ್ರೆ ಸಾಧು ಬಂದಾನಂದ್ರೆ ನೋಡ್ಬೇಕಂತ ತಿಳ್ಕೊಂಡ್ರು. ಎಲ್ಲಾರು ಗೋಳೆ ಆಗಿ 4 ಮಂದಿ. ಈಗ ನೋಡ್ರಿ ಊರಾಗ ಯಾರೇ ಬಂದು ಕೂತ ನಡ್ರಿ ಕೇಳು ನನ್ನವ್ರು ಇರೋರು 4 ಮಂದಿ. ಹಾಗ 4 ಮಂದಿ ಎಲ್ಲಾರು ಗೋಳೆ ಹಾಕಿ ಹೋದ್ರಪ್ಪ ಸಾಧುನ ಬಲ್ಲೆ. ಅಲ್ಲಿ ಹೋಗಿ ಅತ್ತಾರ, ಯಪ್ಪ ಮಹಾತ್ಮರೇ, ಸಾಧುರೇ, ಪೂಜ್ಯರೇ, ನಿಮ್ಮಂತ ಭಕ್ತಿವಾನ್ರು ನಮ್ಮ ಊರಿಗೆ ಬಂದಿರಿ ಅಂದ್ರ ಬಹಳ ಚಲೋ ಆಯ್ತ್ರಿ. ತಳಗ ಬರ್ರಿ ನಿಮ್ಮ ಪಾದ ಕೊಡ್ರಿ ಅಂದ್ರ ನೋಡ್ ತಳಗ ಬರ್ಬೇಕಿಲ್ಲ ಹೇಳುದು ಮಾಸ್ತರ. ಮ್ಯಾಲ್ ನೋಡ್ಲಾತ ಇವ್ರು ಅವ್ರು ನೋಡ್ಲಾತ. ತಳಗಿನವ್ರು ಸಾಧು ನೋಡೋರು ಅವ ಮ್ಯಾಲ್ ನೋಡ್ಲಾತ. ಮ್ಯಾಲ್ ನೋಡಿ ಹೆಂಗ್ ಮಾಡೋ ಗೊತ್ತದನವ ಹಳೆ 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 ಮಾಡ್ಲಾತ. ಹಂಗ ಹಳೆ ಹಳೆ ಅಲ್ಲತ್ತ. ಯಪ್ಪ ಅಂದ್ರೆ ಇವ್ರು ಹಳೆ ಯಾಕಲ್ಲತ್ತೀವ ಅಂದ್ರ ಹಳೆ 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 ಅಲ್ಲತ್ತ. ಇವ್ರಂದ್ರು ಯಾಕ್ರಿ ಮುತ್ತೆವ್ರ ಏನ್ ತಪ್ಪಾಗ್ಯದ, ಹಳೆ ಹಳೆ ಹಂಗ್ಯಾಕ್ ಮಾಡ್ತೀವಿ ನಾಯಿಗತ್ಲಿ ಅಂದ್ರತ್ತ. ಹೇ ಮಕ್ಕಳೇ ಅಂದ ಮತ್ ಕೈಲಾಸದಲ್ಲಿ ಶಿವ ಪಾರ್ವತಿ ಮುಂದಿರುವಂತ ನಂದಾದೀಪ ಉರ್ಲ್ಯಾಕತ್ತವ. ನಂದಾದೀಪದ ಎಣ್ಣೆ ನಾಯಿ ಕುಡ್ಲಾತಿತ್ತು ಮಕ್ಕಳು ಇಲ್ಲಿದೆ ಹೊಡೆದಿನ ಅಂತ ಹೇಳತ್ತ. ಎಷ್ಟು ಶರೀರ ಇರ್ಬೇಕ್ರಿ ಮಾಸ್ತರ. ಎಲ್ಲಿ ಪಾರ್ವತಿ ಪರಮೇಶ್ವರ, ಎಲ್ಲಿ ದೀಪ, ಎಲ್ಲಿ ಇದುವರೆ ವಿಚಾರ ಬೇಕಲ್ಲ. ಅಲ್ಲಿ ಅದು ಯಪ್ಪ ಅಂದ್ರೆ ಇವರು ಮಂದಿ ಹಿಂಗೆ ಮೂಢನಂಬಿಕೆ ಮಂದಿ. ಅಲ್ಲಿ ಪರಮಾತ್ಮನ ಪಾರ್ವತಿ ಪರಮೇಶ್ವರನ ಮುಂದಿರ್ತವಂತ ದೀಪದ ಅಂದ ಎಣ್ಣೆ ನಾಯಿ ಕುಡ್ಲತ್ ಇಲ್ಲೇ ಹೊಡಿತಾ. ಇವೇನು ಸಾಮಾನ್ಯ ಮಹಾಪುರುಷನಲ್ಲ ಅಂತ ತಿಳ್ಕೊಂಡು ಯಪ್ಪ ನಿಮ್ಮಂಥವ್ರು ನಮ್ಮ ಊರಿಗೆ ಸಿಗೋದು ದೊಡ್ಡ ದುರ್ಲಭ, ಸಿಕ್ಕುದೇ ನಮ್ಮ ಬಹುಪುಣ್ಯ, ಬರ್ರಿಯಪ್ಪ ಅಂತೇಳಿ ಕಾಲು ಬೀಳಾತ್ರತ್. ಅವಾಗ ಏನನ್ಬೇಕು ಭಾಳ ಒತ್ತಾಯ ಮಾಡ್ಲಾತಿರ ಅಂತೇಳಿ ಬರ್ತೀನ ತಿಳ್ಕೊಂಡು ತಳಗಿಳದ ಬಂದ ಹಗೂರ ವಾಲ್ಗ ಹೇಳಿದ್ರು, ಭಜಂತ್ರಿ ಹೇಳಿದ್ರು, ಹಲಿಗಿ ಹೇಳಿದ್ರು, ಪಂಬ ಹೇಳಿದ್ರು. ಚಲೋ ಆಯ್ತು ನೋಡ್ರಿ ಮೆರವಣಿಗೆ. ಸಾಧು ಟನ್ 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 ಬಂದೆ ಸಾಧುರ. ಗಾಳಿ ಬೀಸೋರು 4 ಮಂದಿ, ಪಾದ ತೊಳೆಯವ್ರು 4 ಮಂದಿ, ಚರಿಗೆ ಹಿಡಿಯೋರು ಒಂದಿಬ್ರು, ಹಾಸೋರು 4 ಮಂದಿ. ಚಲೋ
ನಮ್ಮ ಮನೆಗೆ ಬರ್ರಿ ಅಪ್ಪವ್ರ, ನಿಮ್ಮ ಮನೆಗೆ ಬರ್ರಿ ಅಪ್ಪವ್ರ. ನಂಬರ್ 10 ಹೋದು ರೀ ಸಾಧು, ನಂಬರ್ 10 ಹೋದು. ಸುಟ್ಟಿನೇ ಇಲ್ಲ. ಇವತ್ತು ಇವ್ರ ಮನ್ಯಾಗ ಪಾದ ಪೂಜಾ, ನಾಳೆ ಅವ್ರ ಮನ್ಯಾಗ ಪಾದ ಪೂಜಾ. ಇವತ್ತು ತಿಳ್ಕೊಂಡ ಪುಕಾಟೆ ಕಾಲು ಹಾಕೋದು ಬರ್ತಂದ್ರೆ ಕೊನ ತಿರುಗಾಡಿ ಏನು ಮಾಡೋದಂತೆ. ಒಂದು ನೇಮ್ ತೆಗಿನಂದ್ರೆ ಏನು ಮಾಡಿದ್ರು, ಒಂದು ಮನ್ಯಾಗ ಕಾಲು ಹಾಕಬೇಕಾದ್ರೆ 500 ರೂಪಾಯಿ ಅಂದ ಇನ್ಕಮ್. ಒಂದು ಮನ್ಯಾಗ ಪಾಲ್ ಹಾಕ್ಬೇಕಾದ್ರೆ 500 ರೂಪಾಯಿ ಅಂದ್ಕೊಳ್ಳಿ. ಮಂದಿ ಎಂತ ಸಾಧು, ಕೈಲಾಸದಾಗ ನಾಯಿ ಹೊಡೆದು ಸಾಧು ಬಂದ ಅನ್ಬೇಕು. ಹೋಗಿ 500ನವ್ರು ಬರೋರು, ಪಾದ ಹಾಕ್ಸೋರು 500 ರೂಪಾಯಿ ಕೊಡೋರು, ಪ್ರಸಾದ ಮಾಡಿಸೋರು, ಕಾಲು ಬೀಳೋರು, ಮತ್ತವ್ರು ಸಂಗಾಟಿದ್ದವ್ರಿಗೆ ಅವ್ರಿಗೆ ಊಟ ತಾಟ ಎಲ್ಲ ಮಾಡಿಸಿ ಹಚ್ಕೊಟ್ಟವ್ರು. ನಡಿ ಹೋಯ್ತು 15 ದಿನ ಹೋಯ್ತು. ಬೆಸ್ಟ್ ತಿಂಗಳು ಸನೇ ಬತ್ತು, ಮನಿನೇ ಮುಗಿಯೋಲು. ಕೊನೆಗೆ ಒಬ್ಬ ಇದ್ದ ಮನ್ಯಾಗ ಎಲ್ಲ ಹೆಣ್ಮಕ್ಳ ಕಾರ್ಬಾರ, ಅವಂದೇನು ನಡೀತೈತಿಲ್ಲ. ಅವ ಅಂದ ನಮ್ಮ ಮನೆಗೆ ಬರ್ಬೇಕಾಗ್ಯದ್ರಿ ಎದ್ದು ಕೇಳ್ತಾನವ 4 ಮಂದಿಗೆ. ಅವ್ರು 4 ಮಂದಿ ಇದ್ದವ್ರು ಅಂದ್ರು, ಅವನ್ ಹ್ಯಾಂತಿ ಭಾಳ ಬೆರಿಕೆದಾಳ, ನೀ ಕೇಳ್ಕೊಂಡ್ ಬಾ ನಿನ್ನ ಮನ್ಯಾಗ ಹ್ಯಾಂತಿಗೆ ಅಂದ್ರು. ಆಕೆ ಭಾಳ ಛತ್ರ ಹೆಣ್ಮಗಳ್ರಿ. ಅಂತ ಹೆಣ್ಮಕ್ಳೇ ಸಂಸಾರ ಮಾಡ್ತಾರ. ಮತ್ತೆ ಹೇಳ್ತೀನಿ ನಿಮ್ಗೆ, ಛತ್ರ ಇದ್ದವ್ರೆ ಸಂಸಾರ ಮಾಡ್ಲಿಕ್ಕೆ ಬರ್ತದೆ. ಒಂದು ಗಂಡರೇ ಶಾಣೆ ಇರ್ಬೇಕು ಪ್ರಪಂಚಕ್ಕೆ, ಒಂದು ಹ್ಯಾಂತರೇ ಶಾಣೆ ಇರ್ಬೇಕಂತ. ಎಡ್ಡು ಆವಿ ಆದು ಅಂದ್ರ ಪಾರ ಹೊರ ಮಾಡ್ಲಿಲ್ಲ, ಪೋರಿ ಮನಿ ಮಾಡ್ಲಿಲ್ಲ ಅಂತ ಕರೀತಾರ. ಅಗ್ನಿ ಲಿಂಗ ಹಿಡ್ಕೊಂಡು ಕೂತ್ಲ ಸಂಸಾರ ಆಗುದು ಹೆಂಗ? ಒಬ್ರು ಬೈಯೋರು ಬೇಕು, ಒಬ್ರು ಪೂಜೆ ಮಾಡ್ಕೊಳ್ಳೋರು ಬೇಕು. ಹಂಗ ಹೆಣ್ಮಕ್ಳು ಬಹಳ ಶಾಣೆ ಇದ್ರು. ಆಕೆ ಏನಂತ ಕೇಳಿದ್ರ, ನಮ್ಮ ಮನೆಗೆ ಕರ್ಕೊಂಡು ಬರ್ರಿ ಸಾಧುರು ನೋಡ್ತೀನಿ ಎಂತವ್ರದಕ್ಕೆ ಹೇಳದ್. ನೋಡಪ್ಪ ನಿನ್ನ ಮನ್ಯಾಗ ತಾಕೀತ್ ಮಾಡಿದಿಲ್ಲ ಅದ್ಕೆ ಎಲ್ಲ ಕೇಳ್ಕೊಂಡು ನೋಡು. ಮತ್ತೆ ಅಲ್ಲಿ ಬರೋ ಅಸಹ್ಯ ಗಿಸಹ್ಯ ಮಾಡ್ಯಾರ. ಇಲ್ಲ ಇಲ್ಲ ಏನು ಅಸಹ್ಯ ಮಾಡಿ ಎಲ್ಲ ಹೂನಿ ಅಂದ. ಅಡ್ಡಿಗೆ ಮಾಡಿಸಿಲ್ಲ ಹೆಣ್ಮಗಳು. 4-5 ಮಂದಿ ಹೆಣ್ಮಕ್ಳನ್ನ ಕರೆದಿದ್ರು, ಹುಗ್ಗಿ ಮಾಡಿಸಿದ್ರು, ತುಪ್ಪ ತರಿಸಿದ್ರು, ಮೃಷ್ಟಾನ್ನ ಭೋಜನ, ಹೋಳಿಗೆ, ತುಪ್ಪ, ಅನ್ನ, ಸಾರ, ಚಪಾತಿ, ಪಲ್ಯ ಎಲ್ಲಾ ತರ ಮಾಡಿಸಿದ್ಲು. ಕುರುಡಿ ಹುರಿದಿದ್ಳು, ಎಲ್ಲಾ ಮಾಡಿಸಿದ್ರು. ನೀಡೋರಿಗೂ 1-4-5 ಮಂದಿ ಹೇಳಿದ್ರು. ಇದು ಎಲ್ಲ ತಿಂಗಳಾನ ಗಟ್ಲಿ ಅಂದ್ಕೊಂಡು ಬೇಸ್ ಮ್ಯಾಲ ಒಂದು 100-200 ಶಾಲೆ ಗೋಳೆ ಆಗೈತ್ರಿ ಇವ್ನು ಸುತ್ತಮುತ್ತ. ಏನ್ ಮಾಡ್ತಾರ ಕೇಳಿದ್ರೆ ಆಯ್ತು ಅಂತ ತಿಳ್ಕೊಂಡರು. ಬಂದ್ರು ನೋಡ್ರಿ, ಎಲ್ಲಿ ಬಂದ್ರು? ಸೀದಾ ಈ ಹೆಣ್ಮಗಳ ಮನೆಗೆ ಬಂದ್ರು. ದೊಡ್ಡ ಮನೆ ಇತ್ತು. ಹಾಕ್ರಿ, ಆ ಮನ್ಯಾಗ ಪಾದ ಹಾಕ್ರಿ, ಈ ಮನ್ಯಾಗ ಪಾದ ಹಾಕ್ರಿ. ಒಂದು 8-10 ಮನಿ ಕೋಲಿ ಹೊಳಿದು, 8-10 ಕೋಲಿದು ರೊಕ್ಕ ಕೆಟ್ಟಾದಿತ್ತು. ಒಂದು ಕೋಲಿಗೆ ಪಾಸೆ ಇಟ್ಟ ನೀವು ಹೊಲಿ ರೊಕ್ಕ ಅಂದಿಲ್ಲಕ್ಕೆ. ನೋಡುದು ಅದು ಸಾಧುನ. ಕಾಲು ಹಾಕಿದ್ರು, ಎಲ್ಲಾ ಮಾಡಿಕೆಯಿಂದ ಕೊನೆಗೆ ಪ್ರಸಾದ ಹೇಳಿದ್ರು. ಹೆಣ್ಮಕ್ಳು ಭಾಳ ಶಾಣೆ ಇದ್ರು, ಭಾಳ ಜಾನಿದ್ರು, ಭಾಳ ಜಾನಿದ್ರು. ಎಲ್ಲಾರಿಗೆ ಕುಣಿಸೋದು, ಹಚ್ಚದ್ರ ಪಂತಿಗೆ ನೀಡ್ರಿ, ಎಲ್ಲಾರಿಗೆ ನೀಡ್ರಿ. ಖರೆ ಆ ಸಾಧುಗೆ ಮಾತ್ರ ನಾನ್ ನೀಡ್ತೀನಿ ಅಂದಳಕ್ಕೆ. ನಾನ್ ನೀಡಕ್ಕೆ ಸಾಧು, ನೀವು ಅಟ್ಟರಿಗೆ ನೀಡ್ರಿ. ನೀಡ್ಕೊತ ಹೋದ್ರು. ಎಲ್ಲಾರಿಗೆ ಹುಗ್ಗಿ ನೀಡಿದ್ರು, ಮ್ಯಾಗ ತುಪ್ಪ ನೀಡಿದ್ರು, ಕುರುಡಿಗೆ ಹಚ್ಚಿದ್ರು, ಉಪ್ಪಿನಕಾಯಿ ಹಚ್ಚಿದ್ರು. ಎಲ್ಲಾರಿಗೆ ಹಿಂಗ ಹಚ್ಚಿದ್ರು. ಏನು ಹುಗ್ಗಿ ತಳಗ, ಹುಗ್ಗಿ ಮ್ಯಾಲ ತುಪ್ಪ ಮಗಲು ಕುರುಡಿಗೆ ಏನ್ ಇದ್ದುದು ಹಚ್ಚಿದ್ರು. ಆ ಸಾಧು ಮಾತ್ರ ಒಂದು ತಾಟ್ ನಾ ಹಚ್ಚಕ್ಕೆ ಹೇಳಿದ್ರು. ಆವಾಗ ಸಾಧುಗೆ ಏನ್ ಮಾಡಿಲ್ಲ ಅಂತ ಕೇಳಿದ್ರ, ತಳಗ ತುಪ್ಪ ಹಾಕಿದಳು, ಮ್ಯಾಲ ಹುಗ್ಗಿ ಹಾಕಿದಳು. ತಳಗ ತುಪ್ಪ ಮ್ಯಾಲ ಹುಗ್ಗಿ ಹಾಕಿ ಹೋಯ್ತು, ತಾಟ ಕೊಟ್ಲು. ಈ ಸಾಧು ಹಿಂಗ್ ನೋಡ್ತಿ 4 ಗಂಟ್ಲೆ. ಎಲ್ಲಾರ್ಗ ಹಂಗಾಳ್ದಾಗ ತುಪ್ಪದ, ನನಗೆ ತುಪ್ಪ ಕಾಣಿಸೋದು ಅಂದ. ಏನನ್ಬೇಕು? ಎಲ್ಲಾರು ಹೆಂಗಾಳದಾಗ ತುಪ್ಪದ, ನನಗೆ ಹಂಗಾಳದಾಗ ತುಪ್ಪಿಲ್ಲ. ಹೆಂಗ ಹೊಟ್ಟಿ ಭಾಳ ಕ್ಯಾಟ್ ನೋಡ್ರಿ. ಯಾನ್ರೆ ಮುಂದೆ ಕಾಣಿಸ್ತದ ಬೇಕೆ, ಬಾಯಿ ಚುಟ್ಟು ಮಾಡತ್ತಾರ ಗೊತ್ತದಿಲ್ಲ. ಹಂಗ ಸಾಧು ನೋಡಿಕೆ ಇಟ್ಟು ಕೆಟ್ಟ ಆಗ್ಲಾಕತ್ತು. ಒರೇ 4 ಗಂಟೆ ನೋಡ್ಲತ್ತ ಸಾಧುತ್ವ ಅನ್ನತಾನ. ಇವ್ರು ಸಂಗಾಟಿನ ಪಂತಿಯವ್ರು ಒಟ್ಟ ಮುಟ್ಟೋಲ್ರ ಹಣ್ಣಿಗೆ ಹುಗ್ಗಿಗೆ ಮುಟ್ಟೇವಲ್ರು. ಕೊನೆಗೆ ಎತ್ತಾನ, ನೀರು ಹೇಳು ಹೆಣ್ಮಗಳಿಗೆ, ಹೇಳು ನೀರೇನ ಹೇಳು. ಅವ ಅಂದ ಹಗೂರ್ಗ, ತಾಯಿ ಎಲ್ಲಾರಿಗೆ ಹುಗ್ಗಿ ನೀಡಿರಿ, ಎಲ್ಲಾರಿಗೆ ತುಪ್ಪ ನೀಡಿರಿ, ಮತ್ ನಮ್ ಗುರುಗಳಿಗೆ ಯಾಕೆ ತುಪ್ಪ ನೀಡಿಲ್ಲ ಅಂತ ಕೇಳ. ಬಾನಿ ತಡ್ರಿ, ತುಪ್ಪ ತಗೊಂಡು ಬಾನಿ ಅಂದಳಕ್ಕೆ. ಎರ್ಸಲು ನೋಡ್ರಿ, ಮತ್ತೇನದು ಬಳಿಗಿಳಿ ಎರ್ಸಲು ಸೊಂಟಕ್ಕೆ ಶರಗ ಸುತ್ತದಳು.
ಒಳಗಿಂದ ಬಂದ್ಲು ಹೆಣ್ಮಗಳು ಹೇಳ್ತೀನಿ ಬರ ಬಂದಕ್ಕಿನೇ ಬಂದ್ ಗಡ್ಡ ಹಿಡ್ದಕ್ಕಿನ ಫಟ್ಟ ತಗೊಂಡು ಕೊಟ್ಲ ಸಾಧುಗ. ಯಾಕೆ ಹೊಡಿಲಾಕತ್ತೀವಿ ಹೇಳ ನನ್ನ ತಾಯಿ ಅಂದವ. ನೀನೇನು ಸ್ವರ್ಗದ ನಾಯಿ ಹೊಡೆದವ ಪಾರ್ವತಿ ಪರಮೇಶ್ವರ ಮುಂದಿನ ಅಂದಲಕ್ಕಿ. ನೀನೇನು ಆತ್ ಕೇಳ್ದು ನಾನೇನು ಹೂವ ಅಂದವ. ಅಲೇ ಮಳ್ಳ ಸಾಧು, ನಿನಗೆ ಗಿಡದಾಗ ಕೊತ್ತ ಪರಮಾತ್ಮನ ಮುಂದೊಂದು ದೀಪದಾನಂದ ಎಣ್ಣೆ ನಾಯಿ ತಿನ್ನೋದು ಕಾಣಿಸದ, ನಿನಗೆ ಅಂಗಳದಾಗೆ ಹುಗ್ಗಿ ತಳಗ ತುಪ್ಪ ಹಾಕಿ ತಾಡ್ಕೊತೀನಿ. ಇದ್ಯಾಂಗ ತಿಳಿದಿಲ್ಲ ಓ ಸಾಧು ಮಾತನಾಡಿ ಬಿಟ್ಲೆ. ಸಾಧು ಅಂದ ಹೊಡಿಬ್ಯಾಡಿ ತಪ್ಪಾಯ್ತು ಕನ್ಸ್ಕೊಂಡು ಹೊಡಿತೀನಿ ಅಂದವ. ಅದಕ್ಕೆ ನಿನಗೆ ತಿಳಿದ್ರು ಯಾತ್ರ ಸಾಧು, ನೀ ಯಾತ್ರ ಸಾಧು. ನಿಂದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ. ನಿಂದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಯಾಕತ್ ಕೇಳಿದ್ರ ತಮ್ಮ ಡುಬ್ ತಮ್ಮ ಕಾಣಿಸ ಸಾಧು ಅಂದ. ಇವಾಗ ಕ್ಷಮಾ ಮಾಡು, ಏನೂ ಮಾಡಲ್ಲ. ಇನ್ನು ಬಿಟ್ಟು ಆ ಟೋಳಿ ಎಲ್ಲ ಎಟ್ಟೋಡಿ ಖಬರಾಗಿ ಓಡಿ ಹೋಗಿದ್ರಿ ಅಲ್ಲ, ಮುಗಿದಿತ್ತವ್ರು ಊಟಿ ಅಲ್ಲ. ಅದಕ್ಕೆ ಹೇಳೋದು ತಾತ್ಪರ್ಯ ಇಷ್ಟದ. ನಾವು ತಿಳ್ಕೋಬೇಕಾಗ್ತಂದ್ರೆ ನಾವು ಯಾವ ಮನೆ ಒಳಗೆ ಮುತ್ತೆಯವ್ರು ನಮಗೆ ಸದಾ ಹೇಳ್ತಿದ್ರು, ಮಧುಗೊಂಡೇಶ್ವರಪ್ಪ ಅವರು ಸದಾ ಹೇಳ್ತಿದ್ರು ನಮಗೆ. ಯಾಕಂತ ಕೇಳಿದ್ರೆ ಅವರು ಒಂದು ಮನೆ ಪ್ರಸಾದಕ್ಕೆ ಹೋಗಿದ್ರು. ತಾಯಿ ಎಲ್ಲ ಮಾಡಿದ್ಲಂತ, ಹುಗ್ಗಿ ನೀಡ್ಯಾಳ, ತುಪ್ಪ ನೀಡ್ಯಾಳ, ಎಲ್ಲ ನೀಡ್ಯಾಳ, ಉಪ್ಪಿನಕಾಯಿ ನೀಡ್ಯಾಳ. ಖರೆ ಕುರುಡಿಗೆ ಹುರಿದಿಟ್ಟಿರ್ಲು ನೀಡುವುದೇ ಮಾಡ್ತಾಳತ್ತಕ್ಕೆ. ಖರೆ ಯಾನ್ ಹೇಳ್ಬೇಕು ಇವ್ರು ಗೊತ್ತದ ಐಡಿಯಾ. ಹಾ ಒಂದು ಹಾವಿತ್ತು ಹಾವ್ರಿ ಹಾದ್ಯಾಗ ನಿಮ್ಮ ಮನೆಗೆ ಬರ್ಬೇಕಾದ ತಡ ಆಯ್ತು ಅಂದ್ರು. ಎಂತಾದ್ ಹಾವಿತ್ರಿ ಅಪ್ಪಾಜಿ ಅವ್ರತ್ ಕೇಳಿದ್ರ ಎಟ್ಟೋದಿತ್ತು ಎಂತಾದಿತ್ತನ ಎಡ್ಡು ದಾಮಿತ್ತು ಇಲ್ಲಿ ಹಿಡಿದ ಆ ಕುರುಡಿ ಬುಟ್ಟಿತನ ಊದ್ದಿತ್ತು ಅಂತ ಹೇಳೋದು. ಅಯ್ಯ ನನ್ನ ತಲೆಯಾಗ ಮಣ್ಣು ಕುರುಡಿಗಿನೇ ನೀಡಿಲ್ಲ ಅಂದ್ರೂ ತೋಡ್ ಕುರುಡಿಗಿನಿಲ್ಲ ಕೆಲಸ ಕಡ್ಯಾಕ. ಅದಕ್ಕೆ ನೆವ ಏನಾರ ಹೇಳ್ಬೇಕಾಗ್ಯದ, ಏನಾರ ಗಾಟಾಸೋದದು ಜೀವನದೊಳಗೆ ಅನ್ಬೇಕಾದ್ರೆ ಹಂಗೆ ಹೇಳಿ ಪಾಸ್ ಆಗ್ತಿದ್ರು. ಅದಕ್ಕೆ ತಿಳ್ಕೊಳ್ಳೋದದು ಬಂಧುಗಳೇ, ನಾವು ನೀವು ತಿಳ್ಕೊಂಡು ಈ ಮನುಷ್ಯ ಜನ್ಮ ಪಾವನ ಮಾಡಿಕೊಳ್ಳೋದದ ಅನ್ನುವಂಥ ಮಾತನ್ನು ಹೀಗೆ ನೀವು ದಿನಾದಿನಲ್ಲೂ ನಗನಗತ ಈ ಪರಮಾತ್ಮನ ನಾಮ ಸ್ಮರಣೆ ಒಳಗೆ ಕಾಲಹರಣ ಮಾಡುವುದದ. 4ನೇ ಯುಗದೊಳಗೆ ಬಂದು ಘನ ಋಷಿಯಾಗಿ ಸೇವೆಯನ್ನು ಮಾಡಿದಾನೆ ಯಾರು? ಅಮೋಕ್ಷದ ಮುತ್ತಿ. ಘನ ಋಷಿಯಾಗಿ ಸೇವೆಯನ್ನು ಮಾಡಿ ಯಾವ ರೀತಿ ಮಾಡಿದಂತ ಕೇಳಿ ತ್ರಿಲೋಕ ಸಂಚಾರಿ ನಾರದನು ನನಗಂತರೂ ಸೋಲಿಲ್ಲವಾ, ಇನ್ನು ನಂದಿನ ಕೊಟ್ಟು ಹಚ್ಕೊಟ್ಟು ಅಂತೇಳಿ ತಿಳಿದುಕೊಂಡು ಶಿವನ ಬಲ್ಯಕ್ಕಿರ್ತಕ್ಕಂಥ ನಂದಿನ ಕೊಟ್ಟು ಹಚ್ಕೊಡ್ತಾರ. ನಂದಿ ಹೋಗ್ತದ ಎಲ್ಲಿ ಅಂತ ಕೇಳಿದ್ರೆ ವಿಶ್ವಾಸ ಯುಗದಲ್ಲಿ ಘನ ಋಷಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾನ. ಘನ ಋಷಿಯಾಗಿ ಸೇವೆಯನ್ನು ಮಾಡುತ್ತಿರುವಾಗ ಕಾಲಹರಣ ಮಾಡುತ್ತಿರುವ ನಂದಿ ಹೋಗುತ್ತದೆ. ಕಪಟ ನಂದಿ ಸದಿ ಹಾಡ್ಲಕತ್ತು, ಕುಣಿಲಾಕತ್ತು. ಏನು ತನ್ನಪ್ಪ ಏನು ಮಾಡ್ದತ್ ಕೇಳಿದ್ರೆ ಘನ ಋಷಿ ತನ್ನ ಜಡಿ ಇರ್ತಕ್ಕಂಥ ಜಡಿಯನ್ನು ಹೆಂಬರ್ಸ್ಕಿನಿಂದ ಎಲ್ಲ ಪಸರಸ್ಕಿನಿ ಕೂತು ಬಿಟ್ಟ ನೆಲಕ್ಕೆ. ಅದರ ಮ್ಯಾಲ ಕಾಲ ಕೊಟ್ಟು ನಂದಿ ಚಡಿ ಮ್ಯಾಲ ಕಾಲು ಕೊಟ್ಟು ನೃತ್ಯ ಮಾಡ್ಲಕ್ಕತ್ತು, ಕುಣಿಲಕ್ಕತ್ತು, ಹಾಡ್ಲಕ್ಕತ್ತು. ಆದ್ರೂ ಸಹಿತ ರೋಮೇಶ ಋಷಿ ಏನೇನೇನೋ ಒಂದು ಸ್ವಲ್ಪ ಆದ್ರೂ ಸಹಿತ ಘನ ಋಷಿ ಅಳಗ್ಯಾಡ್ಲಿಲ್ಲ. ಮೋತಿಲೆ ಹಚ್ಚಿ ತಿಕ್ಕಲಾತು, ಕಾಲಿಲೆ ಬೆನ್ನಾಗಿಟ್ಟು ಡುಬ್ಬಗಿಡ್ತು. ಆದ್ರೂ ಸದ್ಯ ಅವು ತಪೋಬಲ ಶಕ್ತಿ ತುಂಬಿತ್ತು, ವಜ್ರ ಆಗಿತ್ತು, ವಜ್ರ ಶರೀರ. ಏನೂ ಆಗಲಿಲ್ಲ. ಚಿತ್ತ ಚಂಚಲವಾಗದೆ ಆ ಶಿವನಾಮ ಸ್ಮರಣೆ ಒಳಗ ಶಕ್ತಿಯಿಂದ ತಾನು ಏನು ಮಾಡೋದಕ್ಕೆ ಬಲಾಢ್ಯ ಶಕ್ತಿ ತುಂಬಿತ್ತಲ್ಲ. ನಂದಿಗೆ ಏನೂ ಮಾಡುವುದು ಆಗಲಿಲ್ಲ. ನಂದಿಯು ಘನ ಋಷಿಯ ಮುಂದೆ 2 ಮಂಡಿಗಾಲು ಉರ್ತು. ಯಪ್ಪಾ ಎಷ್ಟು ನಿನ್ನ ಶಕ್ತಿ ಅದ, ನಾರದ ಹಚ್ಕೊಟ್ಟಿದ್ದ ನನಗೆ, ನಾನು ನಿನ್ನ ಸೇವೆ ಭಂಗ ಮಾಡ್ಲಿಕ್ಕೆ ಬಂದಿದ್ನಿ, ಆದ್ರೂ ನಿಂದ ಆಗಲಿಲ್ಲಲ್ಲ ಸೇವೆ ಭಂಗ ಅಂತ ತಿಳ್ಕೊಂಡು 2 ಕಾಲು ಹುಡುಕಿನ ನಮಸ್ಕಾರ ಮಾಡ್ತಾನೆ. ಅವಾಗ ನಂದೀಶನಿಗೆ ಭಗವಂತ ಬಂಗಾರದ ಹ್ಯಾಂಗ ಬಂಗಾರ ತೋಡು ವರಿಗಲ್ಲಿಗೆ ಹಚ್ಚಿ ತೆಕ್ಕಿ ನೋಡಿದಾಗ ಬಂಗಾರ ಗಟ್ಟಿ ಅದೋ ಸೊಟ್ಟದು ಗೊತ್ತಾಗ್ತದೆ.
ಏನ 22 ಕ್ಯಾರೆಟ್ ಅದು 24 ಕ್ಯಾರೆಟ್ ಅದು ಗೊತ್ತಾಗ್ತದೆ ಬಂಗಾರವ. ನಿಮಗೆ ಗೊತ್ತಾಗಲ್ಲ, ಅದು ಪತ್ತಾರ ಮಲಿಕಿರ್ತ ಕಲ್ಲು ಇಷ್ಟೇ ಹಚ್ಚಿ ತಿಕ್ಕಿ ನೋಡ್ತಾನೆ. ಹಾಗ ನಂದಿ ಏನ್ ಮಾಡ್ತ ಕೇಳಿದ್ರೆ ಇವನು ಎಲ್ಲಾ ತರ ತಿಕ್ಕಿ ನೋಡಿತು, ಬಂಗಾರ ಶಕ್ತಿನೇ ಇವನಲ್ಲಿ ತುಂಬಿತ್ತು. ಅಂತ ಶಕ್ತಿ ಐತೆ ತಿಳ್ಕೊಂಡು ಯಪ್ಪ ನಂದು ಸರ್ವತ ತಪ್ಪಾಯ್ತು ಅಂತೇಳಿ ನಂದಿ ಮಂಡೆಗಾಲವರಿಗೆ ನಮಸ್ಕಾರ ಮಾಡಿದಾಗ ಅವಾಗ ಅದಕ್ಕೆ ಆಶೀರ್ವಾದ ಮಾಡ್ತಾನೆ. ನಿನ್ನ ತಪ್ಪಲ್ಲಪ್ಪ, ನೀ ಭಕ್ತಿ ನೋಡು ಸಲುವಾಗಿ ಪರೀಕ್ಷೆ ಮಾಡು ಸಲುವಾಗಿ ಬಂದಿದ್ದಿ. ಈಗ ನನ್ನ ಪರೀಕ್ಷೆ ಮಾಡಿ ಮುಂದ ಕಲಿಯುಗದಲ್ಲಿ ಹೋದ ಬಳಿಕ ನನ್ನ ಮುಂದ ಶಿವನ ಮುಂದಾಗಲಿ ದೇವರ ಗುಡಿಗಳ ಮುಂದಾಗಲಿ ನಿನ್ನ ಮೂರ್ತಿ ಸದಾ ವಾಸ ಇರಲಿ ಅಂತೇಳಿ ಆಶೀರ್ವಾದ ಮಾಡಿದ. ಮೇಲಾಗಿ ನನ್ನ ಪಲ್ಲಕ್ಕಿ ಮುಂದ ನಂದಿಯ ಕೋಲಾಗಿ ಮೇರಿ ಅಂತ ತಿಳ್ಕೊಂಡು ಆಶೀರ್ವಾದ ಪರಮಾತ್ಮ ಅದಕ್ಕೆ ಕೊಟ್ಟ. ಸಾಂಬ ಜಯನ ಮಂಪಾರ ಬತೆ ಪತೆ. ನಂದಿ ಕೋಲ ಪಲ್ಲಕ್ಕಿ ಮುಂದೆ ನಂದಿ ಕೋಲ್ ತಗೊಂತೀರಿ ಅದೇವ್ ಅದು ಪರಮಾತ್ಮ ಅಂಶದ ಮತ್ತೆ ಕೊಟ್ಟಿರ್ತಕ್ಕಂಥ ನಂದಿಗೆ ಚಾಜ. ಹಾಗೆ ನಂದಿ ಕೋಲಾಗಿ ಮೆರಿ ತಿಳ್ಕೊಂಡು ಆಶೀರ್ವಾದ ಕೊಟ್ಟ. 4 ಯುಗದೊಳಗೆ ಸೇವೆಯನ್ನ ಮಾಡಿ ಪಾಸನಾಗಿದ್ದಾನೆ ಅಂಶದ ಮುತ್ಯ. ಹಾಗೆ ಅವನ ಚರಿತಾಮೃತ ನಾವು ನೀವು ಎಲ್ಲ ಕೇಳು ಸಲುವಾಗಿ ಕೂಡಿದ್ದೀರಿ. ನಾಳಿನ ದಿವಸ ಮುಂದಿನ ಚರಿತ್ರೆಯನ್ನ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ